ಮಹರ್ಷಿಗಳೇ, ನಮೋ ನಮಃ. ಕೀರ್ತಿಶಾಲಿಯಾಗು ರಾಮಚಂದ್ರ, ಕೀರ್ತಿಶಾಲಿಯಾಗು. ಮಹರ್ಷಿಗಳೇ, ತಮ್ಮ ಜ್ಞಾನಯಜ್ಞಾದಿಗಳು ನಿರ್ವಿಘ್ನವಾಗಿ ನಡೆಯುತ್ತಿರುವುದಷ್ಟೇ? ವಿಶ್ವಾಮಿತ್ರರ ಯಜ್ಞದ ವಿಘ್ನವನ್ನು ನೀನು ಪರಿಹರಿಸಿದ ಮೇಲೆ ಯಜ್ಞ ವಿಘ್ನ ಸಂತೋಷಿಗಳಿಗೆ ಭಯವಾಗಿರಬೇಕು. ಹಾಗಾಗಿ ಇಂದು ಋಷಿಮುನಿಗಳ ಆಶ್ರಮಗಳಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಾದಿಗಳಿಗೆ ಅಸುರರ ಕಾಟ ಕೇಳಿ ಬರುತ್ತಿಲ್ಲ. ಅದನ್ನು ಪರಿಹರಿಸಿದ ಕೀರ್ತಿ ನಿನಗೆ ಸಲ್ಲಬೇಕು ರಾಮಚಂದ್ರ. ಇಲ್ಲ ಮಹರ್ಷಿಗಳೇ, ಆ ಶ್ರೇಯಸ್ಸು ವಿಶ್ವಾಮಿತ್ರರಿಗೆ ಸಲ್ಲಬೇಕು. ಹಾಗೆಯೇ ನಮ್ಮ ತಂದೆಯವರನ್ನು ಒಪ್ಪಿಸಿದವರು ತಾವೇ ಅಲ್ಲವೇ? ಅದಕ್ಕೆ ಆ ಕೀರ್ತಿಯು ತಮಗೂ ಸಹ ಸಲ್ಲಬೇಕು. ನಿನ್ನ ಪರಾಕ್ರಮಕ್ಕೆ ಈ ವಿನಯು ಭೂಷಣವಾಗಿದೆ. ಏನು, ನೀನು ನನ್ನೊಡನೆ ಏನೋ ಸಮಾಲೋಚನೆ ಮಾಡಲು ಬಂದಿರುವಂತಿದೆ? ತಮ್ಮ ದಿವ್ಯ ದೃಷ್ಟಿಗೆ ಗೋಚರವಾಗದ್ದು ಏನಿದೆ ಮಹರ್ಷಿಗಳೇ? ಪ್ರಜೆಗಳ ಹಿತದೃಷ್ಟಿಯಿಂದ, ಸ್ತ್ರೀಕುಲದ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶದಿಂದ ಪುರುಷರಲ್ಲಿ ಏಕಪತ್ನಿ ವ್ರತವನ್ನು ಉತ್ತೇಜಿಸಲು ನಾನು ಏಕಪತ್ನಿ ವ್ರತಸ್ಥನಾಗಿಯೇ ಇರುತ್ತೇನೆ ಎಂಬ ಪ್ರತಿಜ್ಞೆ ಮಾಡಲು ನಿರ್ಧರಿಸಿದ್ದೇನೆ. ನೀನು ಧನ್ಯ ರಾಮಚಂದ್ರ. ಪ್ರಜಾಪಾಲಕರು ತಾವು ಆದರ್ಶಗಳನ್ನು ಮೊದಲು ಪಾಲಿಸಿ ನಂತರ ಅದನ್ನು ಪ್ರಜೆಗಳಿಗೆ ಬೋಧಿಸಿದರೆ ಮಾತ್ರ ಅದು ಪರಿಣಾಮಕಾರಿಯಾಗಿರಲು ಸಾಧ್ಯ. ನಿನ್ನ ಉದ್ದೇಶವು ಸಮರ್ಪಕವಾಗಿದೆ. ಅದನ್ನು ನಿಸ್ಸಂದೇಹವಾಗಿ ಕಾರ್ಯಗತಗೊಳಿಸು. ಆದರೆ ಮಹರ್ಷಿಗಳೇ, ನಮ್ಮ ತಂದೆಯವರ ಮನಸ್ಸಿಗೆ ಏನಾಗಬಹುದೋ ಎಂಬ ಚಿಂತೆ ನನ್ನಲ್ಲಿದೆ. ನಿನ್ನ ನಿರ್ಧಾರವನ್ನು ನಿನ್ನ ತಂದೆಗೆ ತಿಳಿಸು. ಅವರ ಭಾವನೆ ಏನೆಂಬುದು ನಿನಗೆ ಗೊತ್ತಾಗುತ್ತದೆ. ಆಗಲಿ ಮಹರ್ಷಿಗಳೇ, ನಾನು ಹಾಗೆಯೇ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. ಕೀರ್ತಿಶಾಲಿಯಾಗು. ರಾಮಚಂದ್ರ, ನಿನ್ನ ನಿರ್ಧಾರವನ್ನು ನಾನು ಮೆಚ್ಚಿದ್ದೇನೆ. ಮಹಾರಾಜನಾಗಿ ನಾನೇ ನೀಡಬೇಕೆಂದಿದ್ದ ಸಂದೇಶವನ್ನು ನೀನು ನೀಡಲು ಮುಂದಾಗಿರುವೆ. ನಿನ್ನ ಈ ತೀರ್ಮಾನದಿಂದ ನನ್ನ ಮನಸ್ಸಿಗೆ ಮಹದಾನಂದವಾಗಿದೆ. ಈ ಕೂಡಲೇ ನೀನು ನಮ್ಮ ಕುಲದೈವದ ಮುಂದೆ ಪ್ರತಿಜ್ಞೆಯನ್ನು ಮಾಡು. ಆ ಪ್ರತಿಜ್ಞೆ ಲೋಕಕ್ಕೆಲ್ಲ ಪ್ರಚಾರವಾಗಿ ಬದಲಾವಣೆಯ ಸಂಚಲನವನ್ನುಂಟು ಮಾಡಲಿ. ನಿನ್ನ ಸ್ಫೂರ್ತಿಯಿಂದ, ನಿನ್ನ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ಪುರುಷ ವರ್ಗವೆಲ್ಲವೂ ನಡೆದು ಸ್ತ್ರೀಯರ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿದೆ. ಧನ್ಯನಾದೆನು ತಂದೆ, ಧನ್ಯನಾದೆನು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿ. सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः. ಲೋಕಕ್ಕೆ ಬೆಳಕನ್ನೀವ ಮಹಾ ತೇಜ ಆದಿತ್ಯ ಸೂರ್ಯನೇ, ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯೊಂದನ್ನು ನಾನು ಕೈಗೊಳ್ಳುತ್ತಿದ್ದೇನೆ. ನನ್ನ ಈ ಜನ್ಮದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಕಾಯ ವಾಚ ಮನಸ ಅನ್ಯ ಸ್ತ್ರೀಯರಲ್ಲಿ ಅನುರಕ್ತನಾಗದೆ ಯಾವುದೇ ಅನಿವಾರ್ಯತೆ ಅಪೇಕ್ಷೆಗಳ ಕಾರಣಕ್ಕೆ ಮತ್ತೊಂದು ಹೆಣ್ಣನ್ನು ವಿವಾಹವಾಗದೆ ನನ್ನ ಈ ಏಕಪತ್ನಿ ವ್ರತವನ್ನು ಪರಿಪಾಲಿಸುತ್ತೇನೆಂದು ನನ್ನ ಮಾತಾ, ಪಿತಾ, ಬಂಧು, ಪತ್ನಿ ಸಮ್ಮುಖದಲ್ಲಿ ದೇವನಾದ ನನ್ನ ಕುಲದೇವರೇ, ನಿನ್ನ ಸಾಕ್ಷಿಯಲ್ಲಿ ಈ ಪ್ರತಿಜ್ಞೆ ಮಾಡುತ್ತೇನೆ.
ಮಹಾಮಹಿಮ ಮಾಡಿದನು ಮಹೋನ್ನತ ಶಪಥ ರಾಜಬಹುವಲ್ಲಭನೆಂಬ ಮಾತ ಧಿಕ್ಕರಿಸುತ್ತ ಮಾತೊಂದೇ ಶರವೊಂದೇ ಗುರಿಯೊಂದೇ ಮಾತೊಂದೇ ಶರವೊಂದೇ ಗುರಿಯೊಂದೇ ಎಂಬ ಹಿರಿಮೆಗೆ ಕಳಸವಿಟ್ಟಂತೆ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ ಶ್ರೀರಾಮನಾದ ಏಕಪತ್ನಿ ವೃತಸ್ಥಾ ಇದೇನು ಸೀತೆ, ನಿನ್ನ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲ ಸ್ವಾಮಿ, ಆನಂದ ಬಾಷ್ಪ. ನಿನ್ನ ಆನಂದ ಬಾಷ್ಪಕ್ಕೆ ವಿಶೇಷವಾದ ಕಾರಣವಿದೆಯೇ? ಇದೇ ಪ್ರಭು, ತಾವು ಏಕಪತ್ನಿ ವ್ರತಸ್ಥನಾಗಿರುತ್ತೇನೆ ಎಂದು ಮಾಡಿದ ಪ್ರತಿಜ್ಞೆ ನನ್ನಲ್ಲಿ ವಿಶೇಷವಾದ ಆನಂದ, ಭಕ್ತಿ, ಧನ್ಯತೆ ಹಾಗೂ ನಿಮ್ಮ ಮೇಲೆ ಅಪಾರವಾದ ಹೆಮ್ಮೆ ಉಂಟು ಮಾಡಿದೆ. ಸೀತೆ, ಒಂದು ಹೆಣ್ಣು ತನ್ನ ಪತಿಯ ಪ್ರೇಮವನ್ನು ತನಗಷ್ಟೇ ಮೀಸಲೆಂದು ತಿಳಿದಾಗ ಪಡುವ ಆನಂದ, ಆ ಪ್ರೇಮ ಮತ್ತೊಬ್ಬರ ಪಾಲಾಗುತ್ತದೆ ಎಂದು ತಿಳಿದಾಗ ಪಡುವ ಸಂಕಟ ಏನೆಂದು ಸಾಮಾನ್ಯ ಜನರಿಂದ ತಿಳಿದಾಗ, ನಮ್ಮ ಅರಮನೆಯಲ್ಲೇ ಬಹುಪತ್ನಿತ್ವದಿಂದ ಉಂಟಾಗುವಂತಹ ಸಂಕಷ್ಟವೇನೆಂದು ಅರಿತಾಗ ನಾನು ಇಂತಹ ನಿರ್ಧಾರವನ್ನು ಮಾಡಲೇಬೇಕಾಗಿತ್ತಲ್ಲವೇ? ಪ್ರಭು, ದೇವತೆಗಳು, ರಾಜಾದಿರಾಜರು ಬಹುವಲ್ಲಭನಾದ ಪತಿಯಿಂದ ಸತಿ ಪಡೆಯುವ ಮನೋವ್ಯಥೆಯನ್ನು ತಿಳಿದಿದ್ದಾರೆ. ಆದರೂ ಏಕಪತ್ನಿ ವ್ರತದ ನಿರ್ಧಾರ ಮಾಡದೇ ಇರುವ ಸಂದರ್ಭದಲ್ಲಿ ತಾವು ಆ ನಿರ್ಧಾರ ಮಾಡಿರುವುದು ತಮ್ಮ ಮಹೋನ್ನತ ಆದರ್ಶ. ಸೀತೆ, ಪ್ರಜೆಗಳ ನೆಮ್ಮದಿಗೆ ಸ್ಫೂರ್ತಿಯಾಗುವಂತಹ ಕಾರ್ಯವನ್ನು ಸ್ವತಃ ಪ್ರಜಾಪಾಲಕರು ಮಾಡಿದಾಗಲೇ ತಾನೆ ಪ್ರಜೆಗಳು ಸಹ ಆ ಮಾರ್ಗದಲ್ಲೇ ನಡೆಯಲು ಸಾಧ್ಯವಾಗುವುದು. ನಿಜ ಪ್ರಭು, ತಮ್ಮ ಆದರ್ಶದಿಂದ ಅನೇಕರು ತಮ್ಮ ಮಾರ್ಗವನ್ನು ಪಾಲಿಸುವುದರಿಂದ ಅನೇಕ ಸ್ತ್ರೀಯರ ವ್ಯಥೆಯನ್ನು ಕಳೆದ ಭಾಗ್ಯ ನಿಮ್ಮದಾಗುತ್ತದೆ. ಸೀತೆ, ನನಗೆ ದೊರೆಯುವ ಆ ಪುಣ್ಯ ಕಾರ್ಯದಲ್ಲಿ ನಿನ್ನದು ಪಾಲಿದೆ. ಅದು ಹೇಗೆ ಪ್ರಭು? ಸ್ತ್ರೀ ಕುಲದ ನೋವು ನಲಿವುಗಳು ಏನೆಂಬುದು ನಿನ್ನಿಂದ ಮಾತ್ರವೇ ನಾನು ತಿಳಿಯಲು ಸಾಧ್ಯವಲ್ಲವೇ? ಧನ್ಯಳಾದೆ ಪ್ರಭು, ಧನ್ಯಳಾದೆ. ಹಾಗಾದರೆ ಸ್ತ್ರೀ ಸಹಜವಾದ ಅನುಮಾನವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಲೇ? ಧಾರಾಳವಾಗಿ. ತಾವು ನನ್ನ ಸಂತೋಷಕ್ಕಾಗಿ ಈ ನಿರ್ಧಾರ ಮಾಡಿದಿರೋ ಅಥವಾ ಸಮಸ್ತ ಸ್ತ್ರೀಯರ ಸಂಕಟ ಪರಿಹಾರ ಮಾಡಲು ಈ ಕಾರ್ಯ ಮಾಡಿದಿರೋ? ಸೀತೆ, ಪ್ರಜಾಪಾಲಕರಾದವರಿಗೆ ಸ್ವಂತ ಹಿತ, ಪ್ರಜಾಹಿತ ಎರಡು ಕಣ್ಣುಗಳು. ಎರಡು ಹಿತವನ್ನು ಅವನು ಕಾಪಾಡಿಕೊಳ್ಳಬೇಕು. ಒಂದು ಹಿತವನ್ನು ಇನ್ನೊಂದು ಹಿತಕ್ಕೆ ತ್ಯಾಗ ಮಾಡಬೇಕೆಂದರೆ ಅವನು ಸ್ವಂತ ಹಿತವನ್ನೇ ತ್ಯಾಗ ಮಾಡಬೇಕಾಗಬಹುದೇ ಹೊರತು ಪ್ರಜಾಹಿತವನ್ನಲ್ಲ. ಊರ್ಮಿಳಾ, ನನ್ನನ್ನು ಏನೋ ಕೇಳಬೇಕು ಎಂದು ಹೇಳಿದ್ದೆ, ಆದರೆ ಏಕೆ ಮೌನವಾದೆ? ನಾನು ಕೇಳುವ ಪ್ರಶ್ನೆಯಿಂದ ನಿಮಗೆ ಬೇಸರವಾಗುತ್ತದೆ ಎಂದು ಯೋಚಿಸುತ್ತಿದ್ದೆ. ಹೊಸದಾಗಿ ವಿವಾಹವಾದ ಸತಿಯ ಮಾತಿಗೆ ಬೇಸರವೇ? ಖಂಡಿತ ಇಲ್ಲ. ನೀನು ಏನು ಬೇಕಾದರೂ ಕೇಳು, ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಸರಿ, ಹಾಗಾದರೆ ಕೇಳುತ್ತೇನೆ. ಮತ್ತೆ
ಮತ್ತೇನು ಅನುಮಾನ ಊರ್ಮಿಳಾ? ಕೇಳು. ಸ್ವಾಮಿ, ನಿಮ್ಮ ಹಿರಿಯ ಸಹೋದರ ಏಕಪತ್ನಿ ವ್ರತವನ್ನು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದರಲ್ಲ? ಹೌದು, ನನ್ನ ಸಹೋದರ ಶ್ರೀ ರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನೆ. ಅದನ್ನು ನೀನೇಕೆ ಕೇಳುತ್ತಿರುವೆ? ಅದು ನಿನ್ನ ಉದ್ದೇಶ ಏನೆಂದು ನನಗೆ ಈಗ ಅರ್ಥವಾಗುತ್ತಿದೆ. ನಿಮ್ಮ ಸಹೋದರ ಶ್ರೀ ರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಲು ಪ್ರತಿಜ್ಞೆ ಮಾಡಿದರೆ ನೀವು ಏಕೆ ಮಾಡಲಿಲ್ಲ ಎಂದು ತಾನೇ ನಿನ್ನ ಪ್ರಶ್ನೆ? ಇಲ್ಲ ಸ್ವಾಮಿ, ನಾನು ಪ್ರಶ್ನೆ ಮಾಡುತ್ತಿಲ್ಲ. ಹಾಗಾದರೆ ನಿಂದಿಸುತ್ತಿರುವೆಯಾ? ಇಲ್ಲ, ನಿಂದಿಸುತ್ತಿಲ್ಲ. ಹಾಗಾದರೆ ದಂಡಿಸುತ್ತೀಯಾ? ಇಲ್ಲ ಸ್ವಾಮಿ, ಇಲ್ಲ. ನಾನು ಏಕಪತ್ನಿ ವ್ರತಸ್ಥನಾಗಿಯೇ ಇರಬೇಕು, ಸದಾಕಾಲ ನಿನ್ನೊಂದಿಗೆ ಇರಬೇಕು ಎಂದು ತಾನೇ ನಿನ್ನ ಆಕಾಂಕ್ಷೆ? ಇಲ್ಲ ಸ್ವಾಮಿ, ನಾನು ನಿಮ್ಮ ಮೇಲೆ ಯಾವ ನಿರ್ಬಂಧನವನ್ನು ಹೇರುತ್ತಿಲ್ಲ. ಕೇವಲ ಕುತೂಹಲದಿಂದ ಕೇಳಿದೆ ಅಷ್ಟೇ. ಅಯ್ಯೋ ಹುಚ್ಚಿ, ಹೆದರು ಬಿಟ್ಟೆಯಾ? ನಾನು ವಿನೋದ ಮಾಡಿದೆ ಅಷ್ಟೇ. ಇಲ್ಲಿ ಕೇಳು, ನನ್ನ ಸಹೋದರ ಶ್ರೀ ರಾಮಚಂದ್ರ ಪ್ರತಿಜ್ಞೆ ಮಾಡಿದ ಮೇಲೆ ಮುಗಿಯಿತು. ಅವನ ಆದರ್ಶವೇ ನನ್ನ ಆದರ್ಶ, ಅವನ ವ್ರತವೇ ನನ್ನ ವ್ರತ. ಈಗ ತಿಳಿಯುತ್ತೆ? ತಿಳಿಯಿತು ಸ್ವಾಮಿ. ಸ್ವೀಕರಿಸಿ ಪ್ರಭು. ಏನಿದು? ಆರೋಗ್ಯವನ್ನು ವೃದ್ಧಿಸುವ ಪಾನೀಯ. ಔಷಧಿಯೇ? ಔಷಧಿಯೂ ಅಹುದು, ಪಾನೀಯವೂ ಅಹುದು. ಸ್ವೀಕರಿಸಿ. ಏನಿದು ವಿಚಿತ್ರದಾನಿ? ಎಂದೂ ಇಲ್ಲದ ಅಭ್ಯಾಸ. ಈ ಪಾನೀಯವನ್ನು ಕುಡಿಯಲು ಹೇಳುತ್ತಿರುವೆಯಲ್ಲ? ಪ್ರಭು, ಯಾರಿಗೇ ಆಗಲಿ ಸೌಂದರ್ಯ, ಯೌವನ, ದೇಹಶಕ್ತಿ ಕುಗ್ಗುತ್ತದೆಯಲ್ಲವೇ? ಅಂತಹ ಸಮಯದಲ್ಲಿ ಇಂತಹ ಸಿದ್ಧೌಷಧಿಗಳು ನಮ್ಮ ಯೌವನವನ್ನು ವೃದ್ಧಿಸುತ್ತದೆ. ಇದು ಭೋಗಪ್ರಿಯರಾದ ಮಹಾರಾಜರಿಗೆ ಅರಿಯದ ವಿಚಾರವೇನೂ ಅಲ್ಲ ಅಲ್ಲವೇ? ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಅದಕ್ಕಾಗಿಯೇ ಉದ್ಯಾನಗಳಲ್ಲಿ ರಾಜರ ಯೌವನವನ್ನು ಕಾಪಾಡುವುದಕ್ಕೋಸ್ಕರ ಪಂಡಿತರ ಪಡೆಯಿದೆ. ಅಯೋಧ್ಯೆಯಲ್ಲೂ ಅಂತಹ ಪಂಡಿತರಿದ್ದಾರೆ. ಹೌದು, ಆದರೆ ಇಂತಹ ಪಾಂಡಿತ್ಯ ಮಂಥರೆಗೂ ಇದೆ. ಅದು ತಮಗೆ ತಿಳಿದಿಲ್ಲವಷ್ಟೇ. ಏನು, ಮಂಥರೆಗೆ ಅಂತಹ ಜ್ಞಾನವಿದೆಯೇ? ಹೌದು ಪ್ರಭು. ನಿಜ ಹೇಳಬೇಕೆಂದರೆ ಇಲ್ಲಿಯವರೆಗೂ ನಾನು ಈ ನನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬರಲು ಮಂಥರೆಯೇ ಕಾರಣ. ಮಂಥರೆಗೆ ಯೌವನವನ್ನು ವೃದ್ಧಿಸುವ, ದೇಹ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಗಳ ಪರಿಚಯವಿದೆ. ಓಹೋ, ಹಾಗಾದರೆ ಮಂಥರೆ ನಿನ್ನ ಸೌಂದರ್ಯ, ನನ್ನ ಯೌವನವನ್ನು ಕಾಪಾಡುವುದರಲ್ಲಿ ಮಗ್ನಲಾಗಿದ್ದಾಳೆ ಎನ್ನುವೆಯಾ? ಹೌದು, ಅದು ತಮಗೂ ಇಷ್ಟವಾದ ವಿಚಾರವೇ ಅಲ್ಲವೇ? ಇಲ್ಲವೆಂದರೆ ಸುಳ್ಳಾಗುವ. ಯಾರಿಗೆ ತಾನೇ ತಮ್ಮ ಯೌವನವನ್ನು ಕಾಪಾಡಿಕೊಳ್ಳುವುದಕ್ಕೆ ಇಷ್ಟವಿರುವುದಿಲ್ಲ? ಅದು ನಿನ್ನಂತಹ ಸೌಂದರ್ಯವತಿ ಸತಿ ಇರುವಾಗ. ಪ್ರಭು, ಸತಿ ಇದ್ದರೆ ಸಾಲದು. ಪತಿಗೆ ವಯಸ್ಸಾದರೂ ಸರಸದ ಭಾವ ಹೋಗಬಾರದು. ಹಾಗೆಯೇ ಹೂವಿಂದ ಹೂವಿಗೆ ಹಾರುವ ದುಂಬಿಯ ಚಂಚಲ ಚಿತ್ತ ಮನಸ್ಸು ಇರಬಾರದು. ಚಂಚಲ ಚಿತ್ತ. ವಯಸ್ಸಾದ ಮೇಲೆ ಸಂಯಮ ಹೆಚ್ಚಾಗಬೇಕು. ಅದು ಕಷ್ಟ ಸಾಧ್ಯ. ಆದರೂ ನನ್ನ ಮಗ ರಾಮಚಂದ್ರ ಕಿರಿಯ ವಯಸ್ಸಿನಲ್ಲಿಯೇ ಏಕಪತ್ನಿ ವ್ರತಸ್ಥನೆಂಬ ಪ್ರತಿಜ್ಞೆಯನ್ನು ಮಾಡಿರುವುದು ನನಗೆ ಹೆಮ್ಮೆ ಎನಿಸುತ್ತಿದೆ. ಪ್ರಭು, ಹಿಂದೆ ನೀವು ಅಂತಹ ಪ್ರತಿಜ್ಞೆ ಮಾಡಿದರೆ ಏನಾಗುತ್ತಿತ್ತು ಯೋಚಿಸಿ ನೋಡಿ. ಏನಾಗುತ್ತಿತ್ತು? ನಿಮಗೆ ನಾನು ಸತಿಯಾಗಿ ಬರುತ್ತಲೇ ಇರಲಿಲ್ಲ. ನಿಜ ರಾಣಿ, ನಿನ್ನನ್ನು ಸತಿಯಾಗಿ ಪಡೆಯುವ ಭಾಗ್ಯವನ್ನು ನಾನು ಕಳೆದುಕೊಳ್ಳುತ್ತಿದ್ದೆ. ಸದ್ಯ ಅಂತಹ ನಿರ್ಧಾರವನ್ನು ಮಾಡಲಿಲ್ಲವಲ್ಲ, ಅದೇ ಸಂತೋಷದ ವಿಷಯ.
ಸ್ವೀಕರಿಸಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ